ಇದೆಲ್ಲ ನಿಜವಾಗ್ಲೂ ಅಗತ್ಯ ಇತ್ತಾ? ನಮಗ್ ನಾವೇ ನೋವು ಕೊಟ್ಕೊಂಡು ಮತ್ತೊಬ್ರಿಗೋಸ್ಕರ ವ್ರತ ಮಾಡೋ ನೆಸೆಸಿಟಿ ಏನಿದೆ? ಅದಕ್ಕೆ ಫೋನ್ ಮಾಡೋಣ. ಬೇಡ ಬೇಡ, ಅದಕ್ಕೆ ಬ್ಯುಸಿ ಇರ್ತಾರೆ. ದಿಶಾ ಅವ್ರಿಗೆ ಟೆಕ್ಸ್ಟ್ ಮಾಡೋಣ. ಹೈ, ಸಾರಿ ಟು ಡಿಸ್ಟರ್ಬ್ ಯು. ಏನಾಯ್ತು? ಯಾಕೆ ಇಷ್ಟೊಂದು ವರಿ ಮಾಡ್ಕೊಳ್ತಿದ್ದೀರಾ? ಸೊ ದೀಪಕ್ ಹರ್ಟಾಗ್ತಿರೋದು ನಿಮಗೆ ನೋಡಕ್ ಆಗ್ತಿಲ್ಲ ಅಂದ್ರೆ ನೋ, ಇದು ಬರೀ ಕನ್ಸನ್ ಅಂತ ನನಗೆ ಅನ್ನಿಸ್ತಿಲ್ಲ. ಮೇ ಬಿ ನಿಜವಾಗ್ಲೂ ನಿನ್ನ ಬಗ್ಗೆ ಖುಷಿ ಆಗ್ತಿದೆ ದೀಪ. ಯು ಡಿಸರ್ವ್ ದಿಸ್. ದೇವ್ರೆ, ಎಲ್ಲ ಒಳ್ಳೇದಾಗ್ಲಿ, ಎಲ್ಲರೂ ಖುಷಿಯಾಗಿರ್ಲಿ. ಅಮ್ಮ ತೀರ್ಕೊಂಡಾಗ ನಾನು ಹೀಗೆ ಇದ್ದೆ. ಈತ ಈಗ ಅದೇ ನೋವನ್ನ ಅನುಭವಿಸ್ತಿದ್ದಾಳೆ. ಅಮ್ಮ ಬೇಕು, ಅಮ್ಮನ ನೋಡ್ಬೇಕು ಅಂತ ಅನ್ಸುತ್ತೆ. ಈ ನೋವನ್ನೆಲ್ಲ ಇವಳು ಹೇಗೆ ತಡೆದಿಟ್ಕೊಂಡಿದ್ದಾಳೋ ಏನು. ಸದ್ಯ ವ್ರತಕ್ಕೇನು ವಿಘ್ನ ಬರಲಿಲ್ಲ. ಏನಂತೆ? ಐ ಮೀನ್ ಅದು ವ್ರತ ಅರ್ಥ ಆಗುತ್ತೆ ಚಿರು. ನಿನಗೆ ಇದರಲ್ಲೆಲ್ಲ ನಂಬಿಕೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಸುಳ್ಳು ಹೇಳ್ಬೇಡ. ಅದು ನಂಬಿಕೆ ಅಂತಲ್ಲ ಶರತ್, ಅದು ದೀಪ ಅವ್ರಿಗೇನಾದ್ರು ಆದ್ರೆ ಅಂತ ಕನ್ಸರ್ನ್ ಅಷ್ಟೆ. ಓ, ಕನ್ಸರ್ನ್. ದೀಪ ಅವ್ರ ಮೇಲೆ ಮಾತ್ರ ಅಲ್ಲ, ದುರ್ಗಾ ಅವ್ರ ಮೇಲೂ ಕನ್ಸರ್ನ್ ಇದೆ. ನನಗೆ ಗೊತ್ತು ಚಿರು, ಬಟ್ ಕರೆಕ್ಟ್ ಟೈಮ್ಗೆ ನಿನಗೆ ಈ ಅರ್ಶನ ಎರಚೋ ಐಡಿಯಾ ಬಂತು ನೋಡು. ವೆಲ್ ಡನ್ ಬಾಯ್. ನಡಿ, ತಟ್ಟೆಯನ್ನು ಕೊಟ್ಟು ದುಡ್ಡು ಕೊಟ್ಬಿಟ್ಟು ಬರೋಣ. ಹೌದು ಅಣ್ಣ, ನಮ್ಮ ವ್ಯಕ್ತಿತ್ವದಲ್ಲಿ ಒಳ್ಳೆತನ ಇದ್ದು ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಆ ದೇವ್ರು ಯಾವತ್ತೂ ನಮ್ಮ ಕೈ ಬಿಡಲ್ಲ. ನಿಮ್ಮಂಥವ್ರ ಮೂಲಕ ನಮ್ಮನ್ನು ಕಾಪಾಡ್ತಾನೆ. ಸತ್ಯವಾದ ಮಾತು ಹೇಳ್ದೆ ದೀಪ. ಸರಿ ದುರ್ಗಾ, ಆ ಗೂಳಿ ಬಂದಾಗ ನಿಂಗೆ ಭಯ ಆಗ್ಲಿಲ್ವಾ? ಖಂಡಿತವಾಗ್ಲೂ ಇಲ್ಲ ಬಾಸು. ಅಕಸ್ಮಾತ್ ಆ ಗೂಳಿ ಏನಾದ್ರೂ ನನ್ನ ಮೇಲೆ ದಾಳಿ ಮಾಡಿದಿದ್ರೆ ಇಲ್ಲಿ ನೋಡಿ, ನನ್ನ ಕೈಯಲ್ಲಿರೋ ತಾಕತ್ತಿಂದ ಅದನ್ನ ಒದ್ದು ಓಡಿಸ್ಬಿಡ್ತಿದ್ದೆ. ಬಾಸು, ಯಾಕೆ ನೀವು ನಾನು ಏನ್ ಹೇಳಿದ್ರು ನಾನು ಆಗೋದು? ನೀನು ಹೇಳ್ತಾ ಇದಕ್ಕೆ ಬರೀ ನಾನು ಮಾತ್ರ ಅಲ್ಲ, ಎಲ್ಲರೂ ನಗ್ತಾ ಇದೀವಿ. ಏನು ಯಾವಾಗಲೂ ನೀನು ದೊಡ್ಡ ಲೇಡಿ ರಾಮೋನ ಫಿಲ್ಲೇ ಓಡಾಡ್ತಾ ಇರ್ತೀಯ. ಆಯ್ತು ಬಿಡಿ ಬಾಸು, ಏನೋ ಹೇಳಿದ್ರೆ ಅದನ್ನೇ ದೊಡ್ಡದು ಮಾಡಬೇಡಿ ನೀವು. ಅಕಸ್ಮಾತ್ ಇವಾಗ್ಲೂ ಆ ಗೂಳಿ ನನ್ನ ಮುಂದೆ ಬರ್ಲಿ, ನನ್ನ ಶಕ್ತಿ ಏನು ಅಂತ ತೋರಿಸ್ತೀನಿ. ಸುಮ್ಮನಿರು. ಹೌದಾ ಮಾತಾ? ಬಾಸು, ನಾನು ಒಂದ್ಸಲ ಮಾತು ಕೊಟ್ರೆ ನನ್ನ ಮಾತನ್ನ ನಾನು ಮೀರೋದಿಲ್ಲ. ಸರಿ ಆಯ್ತು, ನೋಡಬೇಡ ಇವತ್ತು ಆ ಗೂಳಿನ ನೀನ ಅಂತ. ಚಿರು, ಹೋಗಿ ಆ ಗೂಳಿನ ಕರ್ಕೊಂಬ. ಬಾಸು, ಯಾಕೆ ಭಯ ಆಗೋಯ್ತಾ? ಹಾಗಲ್ಲ ಬಾಸು,
ಅಕಸ್ಮಾತ್ ಆ ಗೂಳಿ ಬಂದು ನಿಮ್ಮಿಬ್ರಿಗೆ ಏನಾದ್ರೂ ತೊಂದರೆ ಮಾಡ್ಬಿಟ್ರೆ ಅದಕ್ಕೆ ಬೇಡ ಅಂದೆ ಅಷ್ಟೇ. ಒಬ್ಬೊಬ್ಬ ಏನ್ ಕನ್ಸಮ್ಮ ಇವ್ರಿಗೆ ನಮ್ಮ ಮೇಲೆ? ಕನ್ಸರ್ನ್ ಇಲ್ಲ, ಮಣ್ಣು ಇಲ್ಲ, ಸ್ವಯಂ ಅವಳಿಗಿರೋ ಭಯ ಅಷ್ಟೇ. ಸಿರು ಅದ್ ಸರಿ ಚಿರು, ಏನು ಯೋಚನೆ ಮಾಡ್ತಾ ಇದೀಯಾ? ಬೆಳಗಿಂದ ಏನೇನಾಯ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ದೀಪ ಅವರು ಮತ್ತೆ ದುರ್ಗಾ ಅವರು ಒಂದ್ ತಾಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರಲ್ಲ. ನಾವು ಗಂಡ್ಮಕ್ಳಿದೀವಲ್ವಾ, ಯಾವಾಗಲೂ ನಾನು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದರ ಹೆಣ್ಮಕ್ಳಾಗಲ್ಲ, ನಾವು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಾನು ಅನ್ನೋದು ಸ್ವಾರ್ಥ, ನಾವು ಅನ್ನೋದು ಪ್ರೀತಿನ. ಗೊತ್ತಿಲ್ಲ. ಏನ್ ಜೋಕು ಸ್ವಲ್ಪ ನಮಗೂ ಹೇಳಿ. ಏಯ್ ಶಾನ್ವಿ, ತರುಣ್, ಏನಿದು ಸರ್ಪ್ರೈಸು? ನೀವೇಗ್ ಬಂದ್ರಿ? ಶಾನ್ವಿ ಹಠ ಮಾಡ್ತಿದ್ಲು, ಅದಕ್ಕೆ ಕರ್ಕೊಂಬಂದೆ. ಹ್ಞೂ ಮತ್ತೆ ನನ್ನನ್ನು ಒಬ್ಳನ್ನೇ ಬಿಟ್ಬಿಟ್ಟು ನೀವೆಲ್ಲ ಬಂದ್ರೆ ನನಗೆ ಫೋಮು ಆಗಲ್ವಾ? ಆಯ್ತು. ನೀವಿಬ್ರೇ ಬಂದ್ರಾ? ಇಲ್ಲ ನಿಮ್ಗೋಸ್ಕರ ನಮ್ಮ ಜೊತೆ ಒಂದು ಸರ್ಪ್ರೈಸ್ನು ಕರ್ಕೊಂಬಂದಿದ್ದೀವಿ.